ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ KS ನೋಟಿಫಿಕೇಷನ್ ಆಗ್ತಾಯಿದೆ. ಈ ತಿಂಗಳ ಕೊನೆಯಲ್ಲಿ ಈ ತಿಂಗಳ 20ನೇ ತಾರೀಕು ಏನಾಗುತ್ತೆ, KS 384 ಹುದ್ದೆಗಳು, ಎಷ್ಟು 384 ಹುದ್ದೆಗಳಿಗೆ KS ನೋಟಿಫಿಕೇಷನ್ ಆಗುತ್ತೆ. ಈ KS ನೋಟಿಫಿಕೇಷನ್ ಆಗ್ತಾಯಿದೆ ಅಂದರೆ ಇದರ ಸಿಲೆಬಸ್ ಬಗ್ಗೆ ನಾವು ತಿಳ್ಕೊಬೇಕು. ಸಿಲೆಬಸ್ ಯಾವ ರೀತಿ ಇದೆ, ಇದು ಎಷ್ಟು ಹಂತದ ಎಕ್ಸಾಮ್ ಆಗುತ್ತೆ, ಮತ್ತು ಎಷ್ಟು ಮಾರ್ಕ್ಸ್ ಇರುತ್ತೆ, ನೆಕ್ಸ್ಟ್ ಹೋದ ವರ್ಷ ಕಟ್ ಆಫ್ ಎಷ್ಟಿತ್ತು, ಹೌದಾ, ಇವೆಲ್ಲದರ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಿಮಗೆ. ಯಾರ್ಯಾರು KS ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಕರೆಕ್ಟಾಗಿ ನೀವು ಬುಕ್ಸ್ಗಳನ್ನು ಇಟ್ಕೊಂಡು ಸ್ಟಡಿ ಮಾಡಿ. ಯಾವ ರೀತಿಯಪ್ಪ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಆಥರ್ಗಳ ಬುಕ್ಕನ್ನು ತೊಗೊರಿ. ಆಥರ್ಗಳ ಬುಕ್ಕನ್ನು ತೊಗೊಂಡ್ರಪ್ಪ ಅಂದರೆ ನಿಮಗೆ ಈಸಿ ಆಗುತ್ತೆ, ಹೌದಾ. ಮೊದಲನೇದಾಗಿ ಎಷ್ಟು ಪೋಸ್ಟ್ ಅದಾವೆ ನೋಡ್ತಾ ಬರೋಣ. ಮೊದಲೇ ಇಲ್ಲಿ ನೋಡಿ, 2023-24ನೇ ಸಾಲಿನ ಎಷ್ಟನೇ ಸಾಲು, 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರುಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆಯತೆ ಇದೆ. ಗ್ರೂಪ್ ಎ ಹುದ್ದೆಗಳು ಎಷ್ಟದವಪ್ಪ ಅಂದರೆ, ಗ್ರೂಪ್ ಎ ಹುದ್ದೆಗಳು ಟೋಟಲ್ 159. ಇದರಲ್ಲಿ 123 ನಾನ್ HK, 36 HK, ಹೌದಾ. ಒಂದು ಸೆಕೆಂಡು, ಇಲ್ಲಿದೆ ನೋಡಿ. ಉಳಿಕೆ ಮೂಲ ವೃಂದ ಅಂದರೆ ನಾನ್ HK, ಕಲ್ಯಾಣ ಕರ್ನಾಟಕ ಅಂದರೆ HK, ಹೌದಾ. ಗ್ರೂಪ್ ಬಿನಲ್ಲಿ ಎಷ್ಟದವೆ, 184 ನಾನ್ HK ಎಷ್ಟು 184, HK ಎಷ್ಟು 41, ಟೋಟಲ್ 25. ಟೋಟಲ್ 25 ಗ್ರೂಪ್ ಎ ಗ್ರೂಪ್ ಬಿ ಎರಡು ಸೇರಿ 384 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿದೆ, ಹೌದಾ. ಇವಾಗ ಸಿಲೆಬಸ್ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೇ ಕೈಲೇ ಬರೆದಿರುವಂಥ ಸಿಲೆಬಸ್ ಇದು. ಯಾವ ರೀತಿ ಸಿಲೆಬಸ್ ಇದೆಯಪ್ಪ ಅಂದರೆ, ಟೋಟಲ್ KS ಅನ್ನೋದು ಒಂದು ಕರ್ನಾಟಕದಲ್ಲೇ ಅತ್ಯುನ್ನತ ಹುದ್ದೆ ಯಾವುದಿದು, KS ಅನ್ನೋದು, ಹೌದಾ. KS ಫುಲ್ ಫಾರ್ಮ್ ನೋಡ್ತಾ ಬರೋದಾದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಸರ್ ಅಂತ ನೀವು ಕೇಳಿದರೆ, ಎನಿ ಡಿಗ್ರಿ ಏನು ಬೇಕು, ಕ್ವಾಲಿಫಿಕೇಷನು ಎನಿ ಡಿಗ್ರಿ ಇರಬೇಕು. ಅಂದರೆ ಯಾವುದೇ ಡಿಗ್ರಿ ಕಲ್ತಿದ್ರೂ ಕೂಡ ನಡೆಯುತ್ತೆ, ಹೌದಾ. ಇದು ಎಷ್ಟು ಹಂತದಲ್ಲಿ ಎಕ್ಸಾಮ್ ಇರುತ್ತಪ್ಪ ಅಂದರೆ 3 ಹಂತದಲ್ಲಿ ಎಕ್ಸಾಮ್ ಇರುತ್ತೆ. ಎಷ್ಟು ಹಂತದಲ್ಲಿ, 3 ಹಂತದಲ್ಲಿ ಇದು ಎಕ್ಸಾಮ್ ಇರುತ್ತೆ. ಯಾವ ರೀತಿಯಪ್ಪ ಅಂದರೆ, ಮೊದಲನೇದು ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ, ನೆಕ್ಸ್ಟ್ ಮೇನ್ಸ್, ಹೌದಾ, ಮೇನ್ಸ್ ಎಕ್ಸಾಮು, ನೆಕ್ಸ್ಟ್ ಬರೋದು ಇಂಟರ್ವ್ಯೂ. ಟೋಟಲ್ 3 ಹಂತದಲ್ಲಿ ಇರ್ತಾವೆ, ಹೌದಾ. ಇವಾಗ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆಯನ್ನು ನೋಡ್ತಾ ಬರೋಣ. ಪೂರ್ವಭಾವಿ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ನೋಡಿ, 400 ಅಂಕಗಳಿಗೆ ಪ್ರಿಲಿಮ್ಸ್ ಇರುತ್ತೆ. ಎಷ್ಟು ಅಂಕಗಳಿಗೆ, 400 ಅಂಕಗಳಿಗೆ. ಟೋಟಲ್ ಎಷ್ಟು ಪೇಪರ್ ಇರ್ತಾವೆ ಅಂದರೆ 2 ಪೇಪರ್. ಪ್ರಿಲಿಮ್ಸ್ನಲ್ಲಿ ಎಷ್ಟು ಪೇಪರ್ ಇರುತ್ತೆ, 2 ಪೇಪರ್. ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸ್. ಅಂದರೆ 1 ಕ್ವಶನ್ ಈಸ್ ಈಕ್ವಲ್ ಟು 2 ಮಾರ್ಕ್ಸ್. 1 ಕ್ವಶನ್ ಈಸ್ ಈಕ್ವಲ್ ಟು ಎಷ್ಟು ಮಾರ್ಕ್ಸು, 2 ಮಾರ್ಕ್ಸ್, ಹೌದಾ. ಪೇಪರ್ 1ನಲ್ಲಿ ಏನೇನಿರುತ್ತೆ, ಮೊದಲನೇದಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ. ನೋಡಿ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಏನಿರ್ತೈತಿ, GS ಅಂದರೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಕ್ವಶನ್ಸ್ ಇರ್ತಾವೆ. ಎಷ್ಟು ಇರ್ತಾವೆ ಅಂದರೆ 40 ಕ್ವಶನ್ಸ್ ಇರ್ತಾವೆ. ಎಷ್ಟು, 40 ಕ್ವಶನ್ಗೆ 80 ಮಾರ್ಕ್ಸ್, ಹೌದಾ. ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 60 ಕ್ವಶನ್ಸು, 120 ಮಾರ್ಕ್ಸ್. ಇದು ಮಾನವಿಕ ಶಾಸ್ತ್ರ ಅಂದರೆ ಏನು, ಅದರಲ್ಲಿ ಏನು ಬರುತ್ತೆ ಎಲ್ಲವನ್ನು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಪೇಜ್ನಲ್ಲಿದೆ, ಹೌದಾ. ನೆಗೆಟಿವ್ ಇದೆಯಾ ಅಂತ ಕೇಳ್ತಾ ಬರೆದ್ರೆ ಇಲ್ಲಿ 0.25 ನೆಗೆಟಿವ್ ಇರುತ್ತೆ. ಎಷ್ಟು, 0.25. ಅಂದರೆ ನೀವು 4 ಕ್ವಶನ್ಸ್ಗಳನ್ನು ತಪ್ಪು ಮಾಡಿದರೆ ನೀವು ಒಂದು ಕರೆಕ್ಟಾಗಿರುವಂಥ ಕ್ವಶನ್ಸ್ ಏನಾಗುತ್ತೆ, ಹೋಗಿಬಿಡುತ್ತೆ, ಹೌದಾ. ನೆಕ್ಸ್ಟ್ ಪೇಪರ್ 2ನಲ್ಲಿ ಏನಿರುತ್ತೆ, ಪೇಪರ್ 2ನಲ್ಲಿ 100 ಕ್ವಶನ್ಸ್ ಇರ್ತವೆ. ಎಷ್ಟು ಕ್ವಶನ್ಸು, 100, 200 ಮಾರ್ಕ್ಸ್. ಸೇಮ್ 1 ಕ್ವಶನ್ ಈಸ್ ಈಕ್ವಲ್ ಟು 2 ಮಾರ್ಕ್, ಹೌದಾ. ಇಲ್ಲೇನಿರುತ್ತೆ, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ. ಪೇಪರ್ 1ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಆದರೆ, ಪೇಪರ್ 2ನಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ. ಎಷ್ಟು ಕ್ವಶನ್ಸು, 40 ಕ್ವಶನ್ಸು, 80 ಮಾರ್ಕ್ಸ್, ಹೌದಾ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇರ್ತೈತಿ. ಪರಿಸರ ಮತ್ತು ಪರಿಸರ ವಿಜ್ಞಾನ ಇವೆರಡನ್ನು
ಕೂಡಿಸ್ಕೊಂಡು ಎಷ್ಟು ಕ್ವಶನ್ಸು 30 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್. ಹೌದಾ. ನೆಕ್ಸ್ಟ್ ಏನಿರುತ್ತೆ, ಸಾಮಾನ್ಯ ಮನೋಸಾಮರ್ಥ್ಯ ಇರುತ್ತೆ. ಸಾಮಾನ್ಯ ಮನೋಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್. ಎಷ್ಟು ಕ್ವಶನ್ಸ್ ಇರ್ತವೆ, 30 ಕ್ವಶನ್ಸ್ ಇರ್ತವೆ, ಟೋಟಲ್ 60 ಮಾರ್ಕ್ಸ್. ಹೌದಾ. ಇದು ಏನಾಯಿತು, ಪ್ರಿಲಿಮ್ಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಆಯಿತು. ಇದರಲ್ಲಿ ಡೀಟೇಲ್ಸಾಗಿ ಇದರ ಸಿಲೆಬಸ್ ಹೇಳ್ಕೊಡ್ತೀನಿ ಪ್ರಿಲಿಮ್ಸ್ದು. ಇಲ್ಲಿ ನೋಡಿ, ಇದಕ್ಕೂ ನೆಗೆಟಿವ್ ಇರುತ್ತೆ, 2 ಪೇಪರ್ಗೂ ನೆಗೆಟಿವ್ ಇರುತ್ತೆ. ಹೌದಾ. ಇಲ್ಲಿ ನೋಡಿ, ಇಲ್ಲಿ ಪೂರ್ವಭಾವಿ ಪರೀಕ್ಷೆಯ ಪಠ್ಯಕ್ರಮ ಯಾವ ರೀತಿ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ಇರುತ್ತೆ. ಪೇಪರ್ 1ನಲ್ಲಿ ಇರುತ್ತೆ ರಾಷ್ಟ್ರೀಯ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಇರುತ್ತೆ. ಹೌದಾ, ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಮಾನವಿಕ ಶಾಸ್ತ್ರ ಅಂತೇಳಿ ಅಲ್ಲಿ ನೋಡಿದ್ದೀವಿ ನಾವು. ಹೌದಾ. ಮಾನವಿಕ ಶಾಸ್ತ್ರ ಅಂದರೆ ಏನು, ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಮುಖವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯವಾಗಿ ಇತಿಹಾಸ ವಿಷಯಗಳ ಬಗ್ಗೆ ಅಭ್ಯರ್ಥಿಗಳು ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಪ್ಪ ಅಂದರೆ ಭಾರತದ ಇತಿಹಾಸವನ್ನು ಯಾವ ರೀತಿ ಓದಬೇಕು, ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ನಾವೇನು ಮಾಡಬೇಕು, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ, ರಾಜಕೀಯ ವಿಷಯಗಳನ್ನು ವಿಸ್ತಾರವಾಗಿ ತಿಳ್ಕೋಬೇಕು. ನೆಕ್ಸ್ಟ್ ಕರ್ನಾಟಕದ ಬಗ್ಗೆ, ಇದು ಅಲ್ಲಿ ಮಾನವಿಕ ಶಾಸ್ತ್ರದಲ್ಲೇ ಬರುತ್ತೆ. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ. ನೋಡಿ, ಕರ್ನಾಟಕವನ್ನು ಫೋಕಸ್ ಮಾಡಿ ಓದಬೇಕು ನಾವು. ಯಾಕಂದರೆ ನಾವು ಕರ್ನಾಟಕದ ಮೇನ್ ಎಕ್ಸಾಮ್ ಆಗಿರೋದರಿಂದ ಜಾಸ್ತಿ ಕರ್ನಾಟಕವನ್ನು ಫೋಕಸ್ ಮಾಡಿ ಜಾಗತಿಕ ಭೂಗೋಳಶಾಸ್ತ್ರವನ್ನು ಓದಬೇಕು. ಅದೇ ರೀತಿಯಾಗಿ ಭಾರತದ ಭೂಗೋಳಶಾಸ್ತ್ರ ಅದ್ರ ಜೊತೆ. ನೆಕ್ಸ್ಟ್ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿ ಯೋಜನೆಗಳು. ಭಾರತದ ನಿರಂತರ ಅಭಿವೃದ್ಧಿಗೆ ಯಾವ್ಯಾವ ಯೋಜನೆಗಳದಾವಲ್ಲ ಆ ಯೋಜನೆಗಳನ್ನು ನೋಡ್ಕೋಬೇಕು. ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವೇನು ಮಾಡ್ಕೋಬೇಕು, ಪತ್ರಿಕೆ 1ರಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಪತ್ರಿಕೆ 2, ಪೇಪರ್ 2ನಲ್ಲಿ ಏನಿರುತ್ತೆ, ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು. ಅಂದರೆ ರಾಜ್ಯದ ಪ್ರಾಮುಖ್ಯತೆ, ಸ್ಟೇಟ್ ಕರೆಂಟ್ ಅಫೇರ್ಸ್, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸು. ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ನೋಡಿ, ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು, ಅವು ಎಲ್ಲ ಯೋಜನೆಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಯೋಜನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪ್ರಿಲಿಮ್ಸ್ಗೆ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ, ಇವಾಗೇನು ಬಜೆಟ್ ಬರ್ತಾ ಇದೆಯಲ್ಲ, ಸೆಂಟ್ರಲ್ ಬಜೆಟ್ ಆಗಿರ್ಬೋದು, ಸ್ಟೇಟ್ ಬಜೆಟ್ ಆಗಿರ್ಬೋದು, ಆ ಎರಡೂ ಬಜೆಟ್ ಕೂಡ ಇಂಪಾರ್ಟೆಂಟ್. ಬಜೆಟ್ನಲ್ಲಿರುವಂಥ ಯಾವುದಕ್ಕೆ ಎಷ್ಟು ಇದು ಕೊಟ್ಟರು, ಬಜೆಟ್ನ ಗಾತ್ರ ಎಷ್ಟು, ಪರ್ಸೆಂಟೇಜ್ ವೈಸು, ಮತ್ತು ಯಾವುದರಿಂದ ನಮಗೆ ಆದಾಯ ಹೆಚ್ಚಿದೆ, ಯಾವುದರಿಂದ ವೆಚ್ಚದ ಮೂಲ ಹೆಚ್ಚು ಯಾವುದು, ಕಡಿಮೆ ಯಾವುದು, ಈ ರೀತಿಯಾಗಿ ಎಲ್ಲವುದನ್ನು ಬಜೆಟ್ನಲ್ಲಿ ನೋಡ್ಕೋಬೇಕು. ಮತ್ತು ಬಜೆಟ್ನಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ಮತ್ತು ಹಿಂದಿನ ಯೋಜನೆಗಳು, ಪ್ರಸ್ತುತ ಚಾಲ್ತಿಯಲ್ಲಿರುವ ಯೋಜನೆಗಳು, ಎಲ್ಲ ಯೋಜನೆಗಳ ಬಗ್ಗೆ ನೋಡ್ತಾ ಬರ್ರಿ. ನೀವು ಕರೆಂಟ್ ಅಫೇರ್ಸ್ನ ಜಾಸ್ತಿ ಫೋಕಸ್ ಮಾಡಿ ಏನು ಮಾಡಬೇಕು, ಪ್ರಿಲಿಮ್ಸ್ಗೆ ಓದಬೇಕು. ಹೌದಾ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ, ಅಂದರೆ ನೀವೇನು ಇದರಲ್ಲಿ ಡಿಗ್ರಿ ಮಾಡಬೇಕಾಗಿಲ್ಲಪ್ಪ, ಜಸ್ಟ್ ಕಾಮನ್ ಸಬ್ಜೆಕ್ಟ್ ಆದಂಥ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು, ಇವುಗಳನ್ನು ಒಳಗೊಂಡಂತೆ ಏನು ಮಾಡಬೇಕು, ಸ್ಟಡಿ ಮಾಡಿರತ್ತೆ ಹೇಳಕತ್ತಾರೆ ಅವರು. ಹೌದಾ. ಯಾವುದೇ ವಿಜ್ಞಾನ ವಿಷಯದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನೆಗಳು, ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು. ನಾವೇನಷ್ಟು ಇದು ಕೇಳಲ್ಲ, ಫುಲ್ ಕಾಮನ್ ಆಗಿರುವಂಥ ಪ್ರಶ್ನೆಗಳಂತ ಇದೀವಿ ಅಂತೇಳಿ ಕೇಳ್ತಾ ಇದ್ದಾರೆ. ಆ ಕಾಮನ್ ಆಗಿರುವಂಥ ವಿಜ್ಞಾನವನ್ನು ನೀವು ಓದ್ಕೋರಿ, ತಂತ್ರಜ್ಞಾನವನ್ನು ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ. ಆದರೂ ಕೂಡ ನಾವೇನು ಮಾಡಬೇಕು, ಒಂದು ಸಬ್ಜೆಕ್ಟ್ ಪರಿಸರ ಅಧ್ಯಯನಕ್ಕೆ ಒಬ್ಬರು ಆಥರ್ದು ಬುಕ್, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಆಥರ್ ಬುಕ್, ವಿಜ್ಞಾನಕ್ಕೆ ಒಂದು ಸಪ್ರೇಟ್ ಬುಕ್ ತೊಗೊಂಡು ಸ್ಟಡಿ ಮಾಡಿರಿ. ಹೌದಾ. ನೆಕ್ಸ್ಟ್ ಸಾಮಾನ್ಯ ಮನೋಸಾಮರ್ಥ್ಯ, ಮ್ಯಾಥ್ಸ್ ಆರ್ ಮೆಂಟಲ್ ಎಬಿಲಿಟಿ. ಇದರಲ್ಲಿ ಏನಿರುತ್ತೆ, ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಮಸ್ಯೆ ಬಿಡಿಸುವಿಕೆ, ಮೂಲಗಣಿತ ಜ್ಞಾನ, ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಅವುಗಳ ಪರಿಮಾಣ ಇತ್ಯಾದಿ, ಮತ್ತು ದತ್ತಾಂಶಗಳ ವ್ಯಾಖ್ಯಾನ, ನಕ್ಷೆಗಳು, ರೇಖಾಚಿತ್ರಗಳು, ಕೋಷ್ಟಕಗಳು ಮತ್ತು ದತ್ತಾಂಶ ದಕ್ಷತೆ ಇತ್ಯಾದಿಗಳನ್ನು ಒಳಗೊಂಡಿರ್ತೈತಿ. ಇದು ಯಾವ ಮಟ್ಟಕ್ಕೆ ಇರ್ತೈತಪ್ಪ ಅಂದರೆ SSLC ಪರೀಕ್ಷೆ ಮಟ್ಟಕ್ಕೆ ಇರ್ತೈತಿ. ಯಾವುದು, ಸಾಮಾನ್ಯ ಮನೋಸಾಮರ್ಥ್ಯ. ಇದು ಏನಾಗಿತ್ತಪ್ಪ ಅಂದರೆ ಪ್ರಿಲಿಮ್ಸ್ ಪೇಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ಆಯಿತು. ನೆಕ್ಸ್ಟ್ ಮೇನ್ಸ್ ಬಗ್ಗೆ ಹೋಗೋಣ.
ಮೇನ್ಸ್ನಲ್ಲಿ ಯಾವ ರೀತಿ ಇರುತ್ತೆ ಎಲ್ಲ ನೋಡ್ತಾ ಬರೋಣ. ಇಲ್ಲಿದೆ ನೋಡಿ ಮೇನ್ಸ್ ಏನಪ್ಪ ಅಂದರೆ ಮೇನ್ಸ್ನಲ್ಲಿ ಏನಿರುತ್ತೆ, ನೀವೇನಾದರೂ ಪ್ರಿಲಿಮ್ಸ್ ಪಾಸ್ ಆದರೆ ಮೇನ್ಸ್ ಎಕ್ಸಾಮ್ ಬರೀಬೇಕು. ಅದು ಪ್ರಿಲಿಮ್ಸ್ ಏನಿರುತ್ತೆ, ಟಿಕ್ಕಿ ಹಾಕೋದು ಇರುತ್ತೆ, ಅಂದರೆ ನ್ಯೂ ಟೈಪ್ ಇರುತ್ತೆ, ಹೌದಾ. ಆದರೆ ಮೇನ್ಸ್ ಆಗಲ್ಲ. ಮೇನ್ಸ್ ಯಾವ್ದು, ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ, ನೀವು ಬರೀಬೇಕಾಗುತ್ತೆ ಇದನ್ನು, ಹೌದಾ. ಅವರು ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಲಾಂಗ್ ಆನ್ಸರ್ಗಳನ್ನ ಬರೀಬೇಕಾಗುತ್ತೆ, ಹೌದಾ. ಇದರಲ್ಲಿ ಪೇಪರ್ ಎಷ್ಟಿರುತ್ತೆ ಅಂತೇಳಿ ನೀವು ಕೇಳ್ಬೋದು. ಮೊದಲೆಲ್ಲ ಅರ್ಹತೆ ಪರೀಕ್ಷೆಗಳನ್ನು ಬಿಟ್ಟು 7 ಪರೀಕ್ಷೆ ಇರ್ತಿದ್ವು ಮೊದಲು, ಹೌದಾ. ಪ್ರಸ್ತುತ ಅಂದರೆ ಹೋದ ಸಲಲ್ಲಿಂದ ಏನು ಮಾಡಿದ್ದಾರೆ, 5 ಪರೀಕ್ಷೆಗಳನ್ನು ಮಾಡಿದ್ದಾರೆ. ಅರ್ಹತೆ ಪರೀಕ್ಷೆ 2 ಇರ್ತಾವೆ, ಅದು ಕಾಮನ್ನು, ಅದನ್ನು ಬಿಟ್ಟು 5 ಪರೀಕ್ಷೆ, ಹೌದಾ. ಎಲ್ಲ ನೋಡ್ತಾ ಬರೋಣ ಇವಾಗ. ಮೊದಲನೇದಾಗಿ ಅರ್ಹತಾ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್. ಕನ್ನಡ ಏನಿರುತ್ತೆ 150 ಅಂಕಗಳು ಇರುತ್ತೆ, 2 ಗಂಟೆ ಸಮಯ ಇರುತ್ತೆ ನಿಮಗೆ. ಅದರಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ತೊಗೋಬೇಕು ನೀವು ಎಲಿಜಿಬಲ್ ಆಗೋಕ್ಕೆ. ನೆಕ್ಸ್ಟ್ ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷು ಕೂಡ 150 ಅಂಕಕ್ಕೆ 2 ಗಂಟೆ ಕಾಲಾವಕಾಶ, ಇಲ್ಲಿ ಕೂಡ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ಇವೆರಡರಲ್ಲಿ ನೀವು ಏನಾದರೂ ಅರ್ಹತೆ ಪಡೆದಿದ್ದೇ ಆದಲ್ಲಿ ನಿಮ್ಮ ಉಳಿದಂಥ 5 ಪತ್ರಿಕೆಗಳನ್ನು ಚೆಕ್ ಮಾಡಲಾಗುತ್ತೆ. ನೀವು ಯಾವುದಾದ್ರೂ ಇಲ್ಲಿ ಒಂದು ಪೇಪರನ್ನು ಫೇಲ್ ಆದರೆ ನೆಕ್ಸ್ಟ್ ಪೇಪರ್ ಏನು ಆಗಲ್ಲ, ನಿಮ್ಗೆ ಚೆಕ್ ಆಗೋಲ್ಲ, ಹೌದಾ. ಇಲ್ಲಿ ಅರ್ಹತೆ ಪಡೀಲೇಬೇಕು, ಇದು ಕಂಪಲ್ಸರಿ. ನೆಕ್ಸ್ಟ್ ಪತ್ರಿಕೆ 1 ಅಂದರೆ ಪೇಪರ್ 1 ನೋಡ್ತಾ ಬರೋಣ. ಈ ಪೇಪರ್ 1 ಏನಿರುತ್ತೆ, ಪ್ರಬಂಧ ಇರುತ್ತೆ. ಏನಿರುತ್ತೆ ಮೇನ್ಸ್ನಲ್ಲಿ ಪೇಪರ್ 1 ಪ್ರಬಂಧ, ಹೌದಾ. ಪ್ರಬಂಧ 250 ಮಾರ್ಕ್ಸಿಗೆ ಇರುತ್ತೆ, 3 ಗಂಟೆ ಕಾಲಾವಕಾಶ. ಎಷ್ಟು ಗಂಟೆ? 3 ಗಂಟೆ. ಟೋಟಲ್ ಎಷ್ಟು ಪ್ರಬಂಧ ಇರ್ತಾವೆ ಅಂದರೆ 2 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ, 2 ಕಂಪಲ್ಸರಿ ಬರೀಬೇಕು. ಯಾಕಂದರೆ ಹೋದ ಸಲ ಮೇನ್ಸನ್ನು ಕಂಪೇರ್ ಮಾಡಿದ್ರೆ ಹೋದ ಸಲ ಮೇನ್ಸ್ನಲ್ಲಿ 2 ಪ್ರಬಂಧ ಕೊಟ್ಟಿದ್ದರು, ಆ 2 ಪ್ರಬಂಧವನ್ನು ಕಂಪಲ್ಸರಿಯಾಗಿ ಬರೀಬೇಕು. ಪ್ರಬಂಧವನ್ನು ಅಥವಾ ನೀವು ಮೇನ್ಸನ್ನು ಯಾವ ಭಾಷೆಯಲ್ಲಿ ಬರೀಬೇಕಂದ್ರೆ ನೀವು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷ್ನಲ್ಲಾದರೂ ಬರಿಬೋದು, ಒಂದೇ ಭಾಷೆಯನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ, ಹೌದಾ. ಒಂದು ಪ್ರಬಂಧಕ್ಕೆ 125 ಅಂಕ. ಎಷ್ಟು ಅಂಕ? 125 ಅಂಕ, ಹೌದಾ. 2 ಪ್ರಬಂಧ ಇರುತ್ತೆ, 250 ಅಂಕ. ಫಸ್ಟ್ ಪ್ರಬಂಧ ಯಾವುದಕ್ಕೆ ಸಂಬಂಧಪಟ್ಟಿರ್ತೈತಪ್ಪ ಅಂದರೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಪ್ರಚಲಿತ ವಿಷಯಕ್ಕೆ ಸಂಬಂಧಪಟ್ಟಿರೋಂಥ ಒಂದು ಪ್ರಬಂಧ ಇರುತ್ತೆ. ಸೆಕೆಂಡ್ ಪ್ರಬಂಧ ಯಾವುದಿರುತ್ತೆ, ರಾಜ್ಯ ಅಥವಾ ಸ್ಥಳೀಯ ಪ್ರಚಲಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಇರುತ್ತೆ, ಹೌದಾ. ನೆಕ್ಸ್ಟ್ ಪತ್ರಿಕೆ 1 ಅಂತೂ ಗೊತ್ತಾಯಿತು. ನೆಕ್ಸ್ಟ್ ಪತ್ರಿಕೆ 2 ಪೇಪರ್ 2ಗೆ ಹೋಗೋಣ. ಪೇಪರ್ 2ನಲ್ಲಿ ಏನಿರುತ್ತೆ, GS ಪೇಪರ್. ಇದು GS ಪೇಪರ್ 1 ಅಂತ ಕರೀತಾರೆ ಇದನ್ನೇ. ಏನು, ಸಾಮಾನ್ಯ ಅಧ್ಯಯನ ಪತ್ರಿಕೆ 1. ಎಷ್ಟು ಮಾರ್ಕ್ಸು? 250 ಮಾರ್ಕ್ಸು. ಎಷ್ಟು ಅವರಪ್ಪ ಅಂದರೆ 3 ಗಂಟೆ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಂದೊಂದು ಕ್ವಶನ್ 80 ಮಾರ್ಕ್ಸಿಗೆ ಇರುತ್ತೆ, ಮತ್ತು ಇನ್ನೊಂದು ಯಾವುದಾದ್ರೂ ಕ್ವಶನ್ 80 ಅಥವಾ 85 ಮಾರ್ಕ್ಸ್ಗಳನ್ನು ಒಂದೊಂದು ಪ್ರಶ್ನೆಗಳು ಒಳಗೊಂಡಿರ್ತಾವೆ. ಹಾಗಾದರೆ ಇದರಲ್ಲಿ 3 ಪಾರ್ಟ್ ಬರ್ತವೆ. ಎಷ್ಟು ಪಾರ್ಟ್ ಬರ್ತವೆ? 3. ಒಂದನೇದೇನಪ್ಪ ಅಂದರೆ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ. ಇತಿಹಾಸ ಮತ್ತು ಏನು ಒಳಗೊಂಡಿರ್ತೈತಿ, ಸಾಂಸ್ಕೃತಿಕ ಪರಂಪರೆಯನ್ನು ಒಳಗೊಂಡಿರ್ತೈತಿ. ಯಾವುದ್ರ ಬಗ್ಗೆಪ್ಪ ಅಂದರೆ ಭಾರತ ಮತ್ತು ಕರ್ನಾಟಕ ಇವೆರಡನ್ನು ಒಳಗೊಂಡಿರ್ತೈತಿ, ಹೌದಾ. ಫಸ್ಟ್ ಪಾರ್ಟ್ ಕ್ವಶನ್ಸ್ಗಳು. ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ನಲ್ಲಿ ಏನು ಕ್ವಶನ್ಸ್ ಇರ್ತಾವಪ್ಪ ಅಂದರೆ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನವನ್ನು ಒಳಗೊಂಡಂತೆ ಪ್ರಶ್ನೆಗಳು ಬರ್ತಾವೆ. ಥರ್ಡ್ ಪಾರ್ಟ್ ಏನನ್ನು ಒಳಗೊಂಡಿರ್ತೈತಿ, ಭಾರತದ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿರ್ತೈತಿ. ಅದರಲ್ಲಿ ಯೋಜನೆ, ಗ್ರಾಮೀಣ ಅಭಿವೃದ್ಧಿ, ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ, ಅರ್ಥ ವಿವರಣೆ ಇವುಗಳನ್ನು ಒಳಗೊಂಡಿರೋದು ಯಾವುದು? ಥರ್ಡ್ ಪಾರ್ಟ್. ಇದು ಪೇಪರ್ 2ನಲ್ಲಿ GS ಪೇಪರ್ 1 ಇದು, ಹೌದಾ. ಫಸ್ಟ್ ಪೇಪರ್ ಏನಿತ್ತು? ಪ್ರಬಂಧ. ಸೆಕೆಂಡ್ ಪೇಪರು GS ಪೇಪರ್ 1. ನೆಕ್ಸ್ಟ್ ಪತ್ರಿಕೆ 3. ಇದರಲ್ಲಿ ಏನಿರುತ್ತೆ, ಇದು GS ಪೇಪರ್ 3 ಅಂತ ಕರೀತಾರೆ ಇದನ್ನು. GS ಪೇಪರ್ 2 ಇದು ಕೂಡ 250 ಮಾರ್ಕ್ಸಿಗೆ 3 ಗಂಟೆ ಕಾಲಾವಕಾಶ. ಪ್ರತಿಯೊಂದು ಪ್ರಶ್ನೆ 80 ಅಥವಾ 85 ಅಂಕಗಳನ್ನು ಒಳಗೊಂಡಿರ್ತೈತಿ, ಹೌದಾ. ಇದು ಕೂಡ 3 ಭಾಗಗಳನ್ನು ಒಳಗೊಂಡಿರ್ತೈತಿ, ಅಂದರೆ 3 ಪಾರ್ಟ್ ಮಾಡಿರ್ತಾರೆ ಇದರಲ್ಲೂ. ಫಸ್ಟ್ ಪಾರ್ಟ್ನಲ್ಲಿರುವಂಥ ಕ್ವಶನ್ಸ್ಗಳು ಯಾವುದನ್ನು ಒಳಗೊಂಡಿರ್ತಾವೆ ಅಂದರೆ ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳನ್ನು ಒಳಗೊಂಡಿರ್ತಾವೆ. ಸೆಕೆಂಡ್ ಪಾರ್ಟು ಭಾರತ ಸಂವಿಧಾನದ ಸ್ಥೂಲ ಸಮೀಕ್ಷೆಯನ್ನು ಒಳಗೊಂಡಿರ್ತಾವೆ, ಹೌದಾ. ಥರ್ಡ್ ಪಾರ್ಟು ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಒಳಗೊಂಡಿರ್ತೈತಿ. ನೋಡಿ, ಫಸ್ಟ್ ಪಾರ್ಟು ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳನ್ನು ಒಳಗೊಂಡಿರ್ತೈತಿ, ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ಸಮೀಕ್ಷೆಯನ್ನು, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥದ್ದು ಸೆಕೆಂಡ್ ಪಾರ್ಟಲ್ಲಿರುತ್ತೆ. ಥರ್ಡ್ ಪಾರ್ಟಲ್ಲಿ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ನಿರ್ವಹಣೆ,
ಅಂತಾರಾಷ್ಟ್ರೀಯ ಸಂಬಂಧಗಳು ಭಾರತದ್ದು ಮತ್ತು ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿ ಸಂಬಂಧ ಐತಿ ಅವುಗಳನ್ನು ಒಳಗೊಂಡಿರೋದು GS ಪೇಪರ್ 2. ನೆಕ್ಸ್ಟ್ ಪತ್ರಿಕೆ 4 GS ಪೇಪರ್ 3. ಇದು ಏನನ್ನು ಒಳಗೊಂಡಿರ್ತೈತಪ್ಪ ಅಂದರೆ 250 ಮಾರ್ಕ್ಸು. ಹೌದಾ, 3 ಗಂಟೆ, ಪ್ರತಿಯೊಂದು ಪ್ರಶ್ನೆಯು 80ರಿಂದ 85 ಅಂಕಗಳು. ಇದು ಎಲ್ಲ ಪೇಪರಿಗೆ ಸೇಮ್ ಆಗುತ್ತೆ. ಅಂದರೆ GS ಪೇಪರ್ 1, GS ಪೇಪರ್ 2, GS ಪೇಪರ್ 3 ಆ್ಯಂಡ್ GS ಪೇಪರ್ 4. ಹೌದಾ. ನೆಕ್ಸ್ಟ್ ಇದರಲ್ಲಿ ಪಾರ್ಟ್ 3 ಸೇಮ್ ಎಲ್ಲದರಲ್ಲೂ 3 ಪಾರ್ಟ್ ಇರುತ್ತೆ. 1ನೇ ಪಾರ್ಟಲ್ಲಿ ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಭಾರತ ಅಭಿವೃದ್ಧಿ ಹೊಂದುವುದರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರ್ತಾವೆ. ನೆಕ್ಸ್ಟ್ ಪ್ರಭಾವ, ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಪ್ರಶ್ನೆಗಳು ಇರ್ತಾವೆ. ನೆಕ್ಸ್ಟ್ ಏನಿರುತ್ತೆ, ಸ್ವಾಭಾವಿಕ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿ ವಿಜ್ಞಾನ, ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಮುಂದುವರೆದ ಮತ್ತು ಆಧುನಿಕ ಪ್ರವೃತ್ತಿಗಳು, ಇವುಗಳನ್ನು ಒಳಗೊಂಡಂತೆ ಸೆಕೆಂಡ್ ಪಾರ್ಟಲ್ಲಿ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ ಪರಿಸರ ಮತ್ತು ಜೀವ ಪರಿಸರ ಶಾಸ್ತ್ರದ ಅಭಿವೃದ್ಧಿಯ ವಿದ್ಯಮಾನಗಳು ಮತ್ತು ಸವಾಲುಗಳು. ಪರಿಸರ ಮತ್ತು ಜೀವ ಪರಿಸರ ಶಾಸ್ತ್ರ ಏನೈತಲ್ಲ ಅದರ ಅಭಿವೃದ್ಧಿಯ ವಿದ್ಯಮಾನಗಳು ಅಂದರೆ ಏನೇನು ಅಭಿವೃದ್ಧಿ ಆಗ್ತಾ ಇದ್ದಾವೆ ಪ್ರಸ್ತುತ ದಿನಮಾನಗಳಲ್ಲಿ ಮತ್ತು ಸವಾಲುಗಳನ್ನು ಏನನ್ನು ಎದುರಿಸ್ತಾ ಇದೆ ಪರಿಸರ ವ್ಯವಸ್ಥೆ ಅಂತೇಳಿ ಅವುಗಳ ಬಗ್ಗೆ ಪ್ರಶ್ನೆ ಇರ್ತವೆ. ನೆಕ್ಸ್ಟ್ GS ಪೇಪರ್ 4 ಅಥವಾ ಪತ್ರಿಕೆ 5. ಇದು ಕೂಡ ಸೇಮ್ ಹೇಳಿದ್ದೀನಿ ಆಗಲೇ ಎಷ್ಟು ಮಾರ್ಕ್ಸು ಏನು ಅಂತ. ಇದರಲ್ಲಿ ಏನಿರುತ್ತೆ, ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಕೌಶಲ್ಯ, ಈ 3ಅನ್ನು ಒಳಗೊಂಡಿರುತ್ತೆ. 3 ಪಾರ್ಟು. ಫಸ್ಟ್ ಪಾರ್ಟ್ನಲ್ಲಿ ನೀತಿಶಾಸ್ತ್ರ, ಸೆಕೆಂಡ್ ಪಾರ್ಟಲ್ಲಿ ಸಮಗ್ರತೆ, 3ನೇ ಪಾರ್ಟಲ್ಲಿ ಕೌಶಲ್ಯ. ಹೌದಾ. ಇದು ಏನಾಯ್ತಪ್ಪ ಅಂದರೆ ಮೇನ್ಸ್ ಪೇಪರ್ನ 5 ಪತ್ರಿಕೆಗಳು. ಅದು ಒಂದು ಪ್ರಬಂಧ, ಉಳುಕಿದ್ದು GS ಪೇಪರ್ 1, ಪೇಪರ್ 2, ಪೇಪರ್ 3 ಆ್ಯಂಡ್ ಪೇಪರ್ 4. ಹೌದಾ. ಇದೆಲ್ಲ ಎಷ್ಟು ಮಾರ್ಕ್ಸಿಗಿರುತ್ತೆ ಸರ್ ಅಂತೇಳಿ ನೀವು ಕೇಳ್ಬೋದು. ಟೋಟಲ್ ಎಷ್ಟು ಮಾರ್ಕ್ಸಿಗಿರುತ್ತಪ್ಪ ಅಂದರೆ ಮುಖ್ಯ ಪರೀಕ್ಷೆ ಒಟ್ಟು 1250 ಮಾರ್ಕ್ಸಿಗೆ ಮುಖ್ಯ ಪರೀಕ್ಷೆ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ? 1250. ಅಂದರೆ ಯಾವ ರೀತಿ 250 ಮಾರ್ಕ್ಸಿನ ಒಂದು ಪೇಪರು, ಟೋಟಲ್ 5 ಪೇಪರು, 1250 ಮಾರ್ಕ್ಸು. ಓಕೆ. ನೆಕ್ಸ್ಟ್ ವ್ಯಕ್ತಿತ್ವ ಪರೀಕ್ಷೆ ಅತೇ ಕರೀತಾರೆ. ಇದನ್ನು ನಾವು ಎಲ್ಲರೂ ಕಾಮನ್ ಆಗಿ ಏನಂತ ಕರಿತೀವಿ, ಇಂಟರ್ವ್ಯೂ ಅತೇ ಕರಿತೀವಿ. ಇಂಟರ್ವ್ಯೂಗೆ ಹೋದ ಸಲ ಎಷ್ಟು ಮಾರ್ಕ್ಸ್ ಇತ್ತು ಸರ್ ಅಂತೇಳಿ ನೀವು ಕೇಳ್ಬೋದು. ಹೋದ ಸಲ ಎಷ್ಟಿತ್ತಪ್ಪ ಅಂದರೆ 50 ಮಾರ್ಕ್ಸ್ ಇತ್ತು. ಎಷ್ಟಿತ್ತು? 50 ಮಾರ್ಕ್ಸ್. ಅದರ ಹಿಂದಿನ ಸಲ ಎಷ್ಟಿತ್ತಪ್ಪ ಅಂದರೆ 200 ಮಾರ್ಕ್ಸ್ ಇತ್ತು. ಎಷ್ಟಿತ್ತು? 200 ಮಾರ್ಕ್ಸ್. ಹೌದಾ. ಆದರೆ ಈ ಸಲ ಏನು ಮಾಡಲಾಗಿದೆ, ಅದನ್ನು ಇಳಿಸಿ ಹೋದ ಸಲ 50ಕ್ಕೆ ಮಾಡಲಾಗಿದೆ. ಈ ಸಲ 50 ಅಥವಾ 25 ಮಾರ್ಕ್ಸಿಗೆ ಮಾಡುವಂಥ ಸಾಧ್ಯತೆ ಇದೆ. ಎಷ್ಟಕ್ಕೆ? 50 ಅಥವಾ 50 ಹೋದ ಸಲ ಇದ್ದಂಗೆ ಇಡ್ಬೋದು ಅಥವಾ 25ಕ್ಕೆ ಮಾಡ್ಬೋದು. 50 ಮಾಡಿದರೆ 1300 ಮಾರ್ಕ್ಸಿಗೆ ಏನಾಗುತ್ತೆ, ನಿಮ್ಮ ರಿಸಲ್ಟ್ ಬರುತ್ತೆ. ಏನು ಫೈನಲ್ ರಿಸಲ್ಟ್ ಬರೋದು 1300 ಮಾರ್ಕ್ಸಿಗೆ 50 ಮಾಡಿದರೆ ಯಾವುದಾದ್ರು ಇಂಟರ್ವ್ಯೂ. 25 ಮಾಡಿದರೆ 1275 ಮಾರ್ಕ್ಸಿಗೆ ನಿಮಗೆ ಏನು ಬರುತ್ತೆ, ಫೈನಲ್ ರಿಸಲ್ಟ್ ಬರುತ್ತೆ. ಹೌದಾ. ಇದಿಷ್ಟು ಏನಾಯಿತು, KS ಫುಲ್ ಸಿಲೆಬಸ್ ಬಗ್ಗೆ ಮಾಹಿತಿ ಆಯಿತು. ಹೌದಾ. KS ನೋಟಿಫಿಕೇಷನ್ ಯಾವಾಗ ಆಗ್ಬೋದಪ್ಪ ಅಂದರೆ ಈ ತಿಂಗಳ 20ರ ಒಳಗಾಗಿ ಅಥವಾ ಈ ತಿಂಗಳ ಮುಕ್ತಾಯದ ಒಳಗಾಗಿ. ಏನು 28 ಇದೆಯಲ್ಲ ಈ ತಿಂಗಳು, 28 ಅಥವಾ 29 ಇದೆ. ಈ ತಿಂಗಳು 29 ಇದೆ. ಅದರ ಒಳಗಾಗಿ ಏನಾಗಬಹುದು, ಈ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಹೌದಾ. ಹೋದ ಸಲ ಅದು ಕಟ್ ಆಫ್ ಎಷ್ಟು ನಿಂತಿತ್ತಪ್ಪ ಸರ್, ಎಷ್ಟು ತೊಗೊಂಡ್ರೆ ಸೇಫ್ ಅಂತೇಳಿ ನೀವು ಕೇಳಿದ್ರಿ. ನನ್ನ ಪ್ರಕಾರ ಮಿನಿಮಮ್ 180 ಮಾರ್ಕ್ಸ್ ನೀವು ತೊಗೊಂಡ್ರಪ್ಪ ಅಂದರೆ ಸೇಫು. ಉಳ್ಕಿದ್ದೆಲ್ಲ ಕಾಸ್ಟ್ ವೈಸ್ ಡಿಪೆಂಡ್ ಆಗುತ್ತೆ. ಹೌದಾ. 180 ಮಾರ್ಕ್ಸ್ ನೀವು ಏನಾದರೂ ತೊಗೊಂಡ್ರಪ್ಪ ಅಂದರೆ ನೀವು ಏನಾಗ್ತೀರಿ, ಮೇನ್ಸಿಗೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ 100ಕ್ಕೆ 90% ಇರ್ತೈತಿ. ಹೌದಾ. ಅದಕ್ಕಾಗಿ ನೀವೇನು ಮಾಡಿ, ಇವಾಗಲಿಂತರಲ್ಲೇ KS ಯಾರ್ಯಾರು ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ KS ಪ್ರಿಪೇರನ್ನ ಸ್ಟಾರ್ಟ್ ಮಾಡಿ. ಹೌದಾ. ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೇನು ಮಾಡ್ತೀನಿ, KS ಬಗ್ಗೆ ಮಾಹಿತಿ ಕೊಡುವಂಥದ್ದು ಮತ್ತು ಕ್ಲಾಸ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೌದಾ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆದರೆ ಮತ್ತು ಇದಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರೆಯಬೇಡಿ. ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ಸು KS ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಧನ್ಯವಾದಗಳು.